ದ್ರೋಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಅರಣ್ಯದಲ್ಲಿ ಮೃಗಬೇಟೆಯಾಡಲು ಇಚ್ಛಿಸಿದರು. ಆ ಸಂದರ್ಭದಲ್ಲಿ ಅವರಿಗೆ ತಮ್ಮ ಶಿಷ್ಯರ ಪರಾಕ್ರಮವನ್ನು ಪರೀಕ್ಷಿಸುವ ಆಸೆಯುಂಟಾಗಿತ್ತು. ಒಬ್ಬರಿಗಿಂತ ಮಿಗಿಲಾಗಿ ಇನ್ನೊಬ್ಬರು ತಮ್ಮ ಧನುರ್ವಿದ್ಯೆಯನ್ನು ಪ್ರದರ್ಶಿಸಿದರು. ಆ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿಯೇ ಕಾಡಿಗೆ ತೆರಳಿದ್ದ ಶ್ವಾನವೊಂದು ಕಾಡು ಪ್ರಾಣಿಯನ್ನು ನೋಡಿ ಬೊಗಳತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಒಂದರ ನಂತರ ಒಂದರಂತೆ ನುಗ್ಗಿ ಬಂದ ಬಾಣಗಳು ಆ ಶ್ವಾನದ ಬಾಯಿ ಮುಚ್ಚಿಸಿದವು. ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಬಾಣಗಳು ಯಾವ ದಿಕ್ಕಿನಿಂದ ಬರುತ್ತಿವೆ ಎಂದು ಪತ್ತೆ ಹಚ್ಚುವುದು ಕಷ್ಟಸಾಧ್ಯವಾಯಿತು. ಅನಂತರ ದ್ರೋಣರು ಅರಣ್ಯದೊಳಗೆ ಪ್ರವೇಶಿಸಿ ಆ ಧನುರ್ವಿದ್ಯಾ ಪ್ರವೀಣನನ್ನು ಶೋಧಿಸಿದರು. ನಸುಕಪ್ಪು ಬಣ್ಣದ ಆ ಯುವಕನಲ್ಲಿ ಆತ್ಮವಿಶ್ವಾಸ ತುಂಬಿಕೊಂಡಿತ್ತು. ಆತನು ದ್ರೋಣಾಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ವತ್ಸ, ನಿನ್ನ ಈ ಧನುರ್ವಿದ್ಯಾ ಸಾಮರ್ಥ್ಯದಿಂದ ನಾನು ದಂಗಾಗಿದ್ದೇನೆ. ನಿನ್ನ ಗುರುಗಳು ಯಾರೆಂದು ತೋರುವೆಯಾ ಎಂದು ಕೇಳಿದರು. ದ್ರೋಣಾಚಾರ್ಯರನ್ನು ಕಣ್ಣು ತುಂಬ ನೋಡುತ್ತಾ ಆ ಯುವಕನು, ಸ್ವಾಮಿ, ನನ್ನ ಆಚಾರ್ಯರು ನನ್ನೆದುರೇ ನಿಂತಿದ್ದಾರೆ ಎಂದನು. ಏನು ಹೇಳಿದೆ? ನಾನು ನಿನ್ನ ಗುರುವೇ? ದ್ರೋಣಾಚಾರ್ಯರು ಆಶ್ಚರ್ಯಚಕಿತರಾಗಿ ಪ್ರಶ್ನಿಸಿದರು. ಹೌದು ಗುರುವರ್ಯ, ಅದೋ ನೋಡಿ ಎಂದು ಮೂರ್ತಿಯೊಂದರತ್ತ ಕೈತೋರಿದನು. ಮರಳಿನಿಂದ ನಿರ್ಮಿತವಾದ ದ್ರೋಣಾಚಾರ್ಯರ ಮೂರ್ತಿ. ಆ ಮೂರ್ತಿಯನ್ನು ಹೂವು ಗಂಧಗಳಿಂದ ಪೂಜಿಸಲಾಗಿತ್ತು. ಆಚಾರ್ಯರೇ, ನಿಮ್ಮ ಪ್ರತಿಮೆಯನ್ನೇ ಭಕ್ತಿಯಿಂದ ಆರಾಧಿಸಿ ಧನುರ್ವಿದ್ಯೆಯನ್ನು ಕಲಿತುಕೊಂಡಿದ್ದೇನೆ, ಮನ್ನಿಸಬೇಕು. ಯುವಕನ ಮಾತುಗಳು ದ್ರೋಣಾಚಾರ್ಯರನ್ನು ಪುಳಕಿತಗೊಳಿಸಿದವು. ಪ್ರತಿಮೆಯನ್ನೇ ಗುರುವೆಂದುಕೊಂಡು ಧನುರ್ವಿದ್ಯೆ ಕಲಿಯುತ್ತಿರುವ ಆ ಯುವಕನ ಪ್ರತಿಭೆ ಎಂತಹುದು! ಅದೇ ಕ್ಷಣ ದ್ರೋಣರು ಚಿಂತಾಕ್ರಾಂತರಾದರು. ಮುಂದೆ ಈ ಯುವಕ ಬಲಶಾಲಿಯಾಗಿ ಬೆಳೆದು ತನ್ನ ಶಿಷ್ಯರನ್ನೇ ಸದೆಬಡಿಯುತ್ತಾನೆ. ಈ ಯೋಚನೆ ಅವರನ್ನು ಗಲಿಬಿಲಿಗೊಳಿಸಿತು. ಪರಿಹಾರಕ್ಕಾಗಿ ಯೋಚಿಸಿದರು. ಹೇ ಶೂರ ಯುವಕನೇ, ನೀನು ನನ್ನನ್ನು ಗುರುವೆಂದು ಒಪ್ಪಿಕೊಂಡ ಮೇಲೆ ಗುರು ಕಾಣಿಕೆಯನ್ನು ಸಮರ್ಪಿಸಲೇಬೇಕಲ್ಲವೇ ಎಂದರು. ಕೇಳಿ ಆಚಾರ್ಯರೇ, ನನ್ನ ಪ್ರಾಣವನ್ನು ಬೇಕಾದರೂ ತಮ್ಮ ಪಾದಾರವಿಂದಗಳಿಗೆ ಸಮರ್ಪಿಸುತ್ತೇನೆ. ಆ ಯುವಕನ ಮಾತಿನಿಂದ ದ್ರೋಣರು ಮೂಕರಾದರು. ಎಂತಹ ಗುರುಭಕ್ತಿ! ಹಾಗಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಗುರು ಕಾಣಿಕೆಯಾಗಿ ಸಮರ್ಪಿಸು. ದ್ರೋಣಾಚಾರ್ಯರು ಕೇಳಿದಾಗ ಆ ಯುವಕನು ತಡ ಮಾಡದೆ ಖಡ್ಗದಿಂದ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಅವರ ಪಾದದ ಸಮೀಪ ಇಟ್ಟನು. ಆಗಸದಿಂದ ಹೂಮಳೆಯಾಯಿತು. ಪಂಚಮಹಾಭೂತಗಳು ಆತನನ್ನು ಆಶೀರ್ವದಿಸಿದವು. ದ್ರೋಣಾಚಾರ್ಯರು ಆ ಯುವಕನನ್ನು ಹೃದಯ ತುಂಬಿ ಆಶೀರ್ವದಿಸುತ್ತಾ, ನಿನ್ನ ಗುರುಭಕ್ತಿ ಲೋಕಕ್ಕೆ ಮಾದರಿಯಾಗಲಿ ಎಂದರು. ಆ ಯುವಕನೇ ಏಕಲವ್ಯ ಎಂದು ಜಗತ್ತಿನಲ್ಲಿ ಖ್ಯಾತಿ ಗಳಿಸಿದನು.